ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸುಹಾಸ್ ಕನ್ನಡ ಟೆಕ್. ನೀವು ನೋಡ್ತಾ ಇದ್ದೀರಾ, ನನ್ನ ಹತ್ರ ಇದೆ ವಿವೋನವರ T4 5G ಫೋನ್. ನೀವೇನಾದರೂ ಒಂದು 25,000 ಒಳಗಡೆ ಬೆಸ್ಟ್ ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಈ ಒಂದು ಫೋನ್ ಕೂಡ ನಿಮಗೆ ಒಂದು ಆಪ್ಷನ್ ಆಗ್ಬೋದು. ನಿಮಗೆ ಗೊತ್ತಿರೋ ಹಾಗೆ ಅಮೆಝಾನ್ನ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಹಾಗೂ ಫ್ಲಿಪ್ಕಾರ್ಟ್ನ ಬಿಗ್ ಬಿಲಿಯನ್ ಡೇಸ್ ನಡೀತಾ ಇದೆ. ನೀವು ಏನಾದರೂ ಕಾರ್ಡ್ ಆಫರ್ಸ್ ಎಲ್ಲ ಹಾಕಿ ಒಂದು ಒಳ್ಳೆ ಪ್ರೈಸ್ ರೇಂಜಿಗೆ ಈ ಫೋನ್ನ ನೀವು ಬೈ ಮಾಡ್ಬೋದು. ನಾನು ನೋಡಿರುವ ಹಾಗೆ ಅಂತ ಏನು ಡೌನ್ ಆಗಿಲ್ಲ ಈ ಫೋನ್ನ ಪ್ರೈಸು. ಬಟ್ ಕಾರ್ಡ್ ಆಫರ್ ಅಪ್ಲೈ ಮಾಡಿದ್ರೆ ಒಂದು ಒಳ್ಳೆ ಪ್ರೈಸ್ ರೇಂಜ್ಗೆ ಈ ಫೋನು ನಿಮಗೆ ಸಿಗುತ್ತೆ. ಇನ್ನು ವಿವೋದ ಸೀರೀಸ್ ಬಂದು ತುಂಬ ಪಾಪ್ಯುಲರ್ ಸೀರೀಸ್, ನಿಮಗೆ ಗೊತ್ತಿರ್ಬೋದು. ಹಾಗೂ ವಿವೋನವ್ರದ್ದೇ ಸಬ್ ಬ್ರ್ಯಾಂಡ್ ಇದೆ IQ, ಅದರಲ್ಲೂ ಕೂಡ ಇದೇ ಥರದ ಸೇಮ್ ಫೋನ್ ಇದೆ. ನೀವು ಆ ಬ್ರ್ಯಾಂಡಿಂಗಲ್ಲಿ ಬೇಕಂದರೆ ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಬನ್ನಿ, ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಈ ಫೋನ್ನ ನಾನು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ಈ ಪ್ರೈಸ್ ರೇಂಜಿಗೆ ಯಾವ ಥರ ಇದೆ ಈ ಫೋನ್ ಅಂತ ಹೇಳಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ಡೈರೆಕ್ಟಾಗಿ ನಮ್ಮ ಫೋನ್ ಸಿಗ್ತಾ ಇದೆ. ಇನ್ನು ಇದು ಬಿಟ್ಟರೆ ಇನ್ನು ಏನೇನೆಲ್ಲ ಸಿಗುತ್ತೆ ಅಂತ ಹೇಳಿ ನಾವು ನೋಡೋದಾದರೆ, ನಮಗೆ ಇಲ್ಲಿ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಸಿಗ್ತಾ ಇದೆ ಹಾಗೂ ವ್ಯಾರಂಟಿ ಕಾರ್ಡು. ಅದು ಬಿಟ್ಟರೆ ನಮಗೆ ನೋಡ್ತಾ ಇರ್ಬೋದು, ಒಂದು ಕ್ಲಿಯರ್ ಆಗಿರುವಂತಹ ಫ್ಲೆಕ್ಸಿಬಲ್ ಬ್ಯಾಕ್ ಕೇಸ್ ಸಿಗ್ತಾ ಇದೆ. ಇದು ಕೂಡ ಒಂದು ಒಳ್ಳೆ ಕ್ವಾಲಿಟಿಯ ಕೇಸ್ ಆಗಿದೆ. ಆದರೆ ಸ್ವಲ್ಪ ದಿನಗಳು ಯೂಸ್ ಮಾಡಾದಮೇಲೆ ನಮಗೆ ಒಂದು ಯೆಲ್ಲೋಯಿಶ್ ಆಗುತ್ತೆ. ಅದು ಬಿಟ್ಟರೆ ನಮಗೆ ನೋಡ್ತಾ ಇರ್ಬೋದು, 90 ವಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡ್ತಾ ಇದ್ದಾರೆ. ಅದು ಬಿಟ್ಟರೆ ಕೇಬಲ್ ಕೂಡ ನೀಡ್ತಾ ಇದ್ದಾರೆ, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇನ್ನು ನಮಗೆ ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇದೆ. ಇದು ಬಿಟ್ಟರೆ ಇನ್ನೇನು ಸಿಗ್ತಾ ಇಲ್ಲ. ಇನ್ನು ನಮ್ಮ ಫೋನ್ನ ನೋಡಬೇಕಂತ ಅಂದರೆ ನೋಡ್ತಾ ಇರ್ಬೋದು, ತುಂಬ ಪ್ರೀಮಿಯಮ್ ಆಗಿರುವಂತಹ ಫೋನು ಗಮನಿಸ್ತಾ ಇರ್ಬೋದು. ಇದರಲ್ಲಿ ಪ್ರೊಟೆಕ್ಟಿವ್ ಫಿಲ್ಮ್ ಕೂಡ ಅವರೇ ಹಾಕಿ ಕೊಟ್ಟಿದ್ದಾರೆ. ನೀವು ಎಕ್ಸ್ಟ್ರಾ ಏನು ಸ್ಕ್ರೀನ್ ಗಾರ್ಡ್ ಹಾಕ್ಸುವಂತಹ ಅವಶ್ಯಕತೆ ಇಲ್ಲ. ಇನ್ನು ನೋಡಿದ್ರಲ್ಲ ಈ ಫೋನ್ನ ಅನ್ಬಾಕ್ಸಿಂಗ್, ನಮಗೆ ಈ ಫೋನ್ಗೆ ಯಾವ್ಯಾವ ಕಾಂಪೊನೆಂಟ್ಸ್ ಬೇಕೋ ಅದನ್ನೆಲ್ಲ ಕೂಡ ನೀಡ್ತಾ ಇದ್ದಾರೆ. ಇನ್ನು ಇದರ ವೇರಿಯಂಟ್ಸ್ ಬಗ್ಗೆ ಮಾತಾಡೋದಾದರೆ, ಇದು 3 ವೇರಿಯಂಟಲ್ಲಿ ಲಾಂಚ್ ಆಗಿದೆ ಮತ್ತು 2 ಕಲರ್ಸಲ್ಲಿ. ಒಂದು ಈ ಕಲರ್ ನೀವು ಗಮನಿಸ್ತಾ ಇರ್ಬೋದು, ಒಂದು ಲೈಟ್ ಬ್ಲೂ ಕಲರ್, ತುಂಬ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿದೆ. ಮತ್ತು ಇನ್ನೊಂದು ಕಲರ್ ಕೂಡ ಅವೈಲೇಬಲ್ ಇದೆ, ನೀವು ಚೆಕ್ಔಟ್ ಮಾಡ್ಬೋದು. ಇನ್ನು ಸ್ಟೋರೇಜ್ ವೇರಿಯಂಟಲ್ಲಿ ಬಂದರೆ 3 ವೇರಿಯಂಟ್ ಲಾಂಚ್ ಆಗಿದೆ. ಯಾವುದು ಅಂತ ಅಂದರೆ 8GB ರ್ಯಾಮ್, 128GB ಸ್ಟೋರೇಜ್, ಮತ್ತು 8GB ರ್ಯಾಮ್, 256GB ಸ್ಟೋರೇಜ್, ಹಾಗೆ 12GB ರ್ಯಾಮ್, 256GB ಸ್ಟೋರೇಜು. ನಾನಿಲ್ಲಿ ಪರ್ಚೇಸ್ ಮಾಡಿರುವಂಥದ್ದು ಬಂದು 8GB ರ್ಯಾಮ್ ಹಾಗೂ 256GB ಸ್ಟೋರೇಜು. ನಿಮ್ಮ ಬಜೆಟ್ಟಿಗೆ ಮತ್ತು ನಿಮ್ಮ ಕೆಲಸದ ಮೇಲೆ ನೋಡ್ಕೊಂಡು ನೀವು ಯಾವ ವೇರಿಯಂಟ್ ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಇದರ ಪ್ರೈಸ್ ಬಗ್ಗೆ ಹೇಳ್ಬೇಕಂತಂದರೆ, ಫ್ಲಿಪ್ಕಾರ್ಟಲ್ಲಿ ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು. 8GB ರ್ಯಾಮ್, 128GB ಸ್ಟೋರೇಜ್ಗೆ ಐ ಥಿಂಕ್ 21,000 ಇದೆ. ಹಾಗೆ 8GB ರ್ಯಾಮ್, 256GB ಸ್ಟೋರೇಜ್ಗೆ 23,000, ಮತ್ತು 12GB ರ್ಯಾಮ್, 256GB ಸ್ಟೋರೇಜ್ಗೆ 25,000 ಇದೆ. ನೀವು ಕಾರ್ಡ್ ಆಫರ್ ಎಲ್ಲ ಅಪ್ಲೈ ಮಾಡಿ ಇನ್ನೂ ಸ್ವಲ್ಪ ಕಮ್ಮಿ ದುಡ್ಡಿಗೆ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಇದರ ಡಿಸೈನ್ ಹಾಗೂ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂತ ಅಂದರೆ, ನೀವು ನೋಡ್ತಾ ಇರ್ಬೋದು, ಫ್ರಂಟಿಂದನೂ ಹಾಗೆ ಬ್ಯಾಕಿಂದನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಒಂದು ಪ್ರೀಮಿಯಮ್ ಆಗಿ ಕಾಣಿಸುತ್ತೆ. ನಾವು ಇದನ್ನು ಇಟ್ಕೊಂಡಾಗ ಕೂಡ ಅಷ್ಟೇ ತುಂಬ ಪ್ರೀಮಿಯಮ್ ಫೀಲ್ ಕೊಡುತ್ತೆ ಮತ್ತು ತುಂಬ ಕಂಫರ್ಟಬಲ್ ಆಗಿ ನಮ್ಮ ಕೈಗೆ ಫಿಟ್ ಆಗುತ್ತೆ. ಯಾಕೆ ಅಂತಂದರೆ ಯಾವುದೇ ಶಾರ್ಪ್ ಎಡ್ಜಸ್ಸು ಇಲ್ಲ ಇದರಲ್ಲಿ. ಇನ್ನು ಫ್ರಂಟಲ್ಲಿ ಮಾತಾಡೋದಾದರೆ, ನಮಗೆ ಇದರಲ್ಲಿ ಕ್ವಾಡ್ ಕರ್ವ್ ಡಿಸ್ಪ್ಲೇ ಸಿಗ್ತಾ ಇದೆ. ಆದ್ದರಿಂದ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಮತ್ತು ಒಂದು ಸಿಂಗಲ್ ಪಂಚುವಲ್ ಕ್ಯಾಮ್ರಾ ಮತ್ತು ಬೆಸಲ್ಸ್ ಕೂಡ ಬ್ಯಾಲೆನ್ಸ್ಡ್ ಬೆಸಲ್ಸ್ ಇದ್ದಾವೆ. ಮತ್ತು ಹಿಂದೆ ನೋಡಬೇಕಂತಂದರೆ, ಹಿಂದೆ ಈ ಕ್ಯಾಮ್ರಾ ಬಂಪ್ ಕೊಟ್ಟಿದ್ದಾರಲ್ಲ ರೌಂಡ್ ಶೇಪು, ಇದು ತುಂಬ ನಿಮಗೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇನ್ನು ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇದೆ ಹಾಗೂ ಸಿಂಗಲ್ LED ಫ್ಲ್ಯಾಶ್ ಮತ್ತು IR ಬ್ಲಾಸ್ಟರ್ ಕೂಡ ನಿಮಗೆ ನೀಡ್ತಾ ಇದ್ದಾರೆ. ಇನ್ನು ಇದು ಪ್ಲಾಸ್ಟಿಕ್ ಬ್ಯಾಕ್ ಆಯಿತಾ, ಆದರೆ ನಮಗೆ ಒಂದು ಗ್ಲಾಸಿ ಫಿನಿಶ್ ರೀತಿ ಕೊಟ್ಟಿದ್ದಾರೆ. ಆದ್ದರಿಂದ ತುಂಬ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ. ಐ ಥಿಂಕ್ ಸ್ಕ್ರ್ಯಾಚಸ್ ಏನು ಅಷ್ಟು ಆಗೋದಿಲ್ಲ, ಮತ್ತು ಆದರೂ ಅಷ್ಟು ಈ ಕಲರಲ್ಲಿ ಅಷ್ಟು ಕಾಣಿಸೋದಿಲ್ಲ. ಸಿಲ್ವರ್ ಕಲರ್ ಒಂದಿದೆ, ಅದರಲ್ಲಿ ಸ್ವಲ್ಪ ಕಾಣಿಸ್ಬೋದು. ಓವರ್ ಆಲ್ ಆಗಿ ಡಿಸೈನ್ ಹಾಗೂ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇನ್ನು ಇದು ಕೇವಲ 199 ಗ್ರಾಮ್ಸ್ ಇದೆ ಮತ್ತು ಇದರ ಥಿಕ್ನೆಸ್ ಬಂದು 7.8 mm ಥಿಕ್ನೆಸ್ ಹೊಂದಿದೆ.
ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ಇದರಲ್ಲಿ ತುಂಬ ದೊಡ್ಡ ಬ್ಯಾಟ್ರಿ ಇದೆ. ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಈ ಫೋನ್ಗೆ IP65 ವಾಟರ್ ಹಾಗೂ ಡೆಸ್ಟ್ ರೆಸಿಸ್ಟೆಂಟ್ ಕೂಡ ಇದೆ. ಹಾಗೆ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ನೀವು ಮಿಸ್ ಆಗಿ ಏನಾದರೂ ಎತ್ತಾಕಿದ್ರೂ ಕೂಡ ಅಷ್ಟು ಈಸಿಯಾಗಿ ಫೋನ್ ಏನೂ ಆಗೋದಿಲ್ಲ. ಆದರೆ ಸ್ವಲ್ಪ ಹುಷಾರಾಗಿರಬೇಕು. ಯಾಕೆ ಅಂತ ಅಂದರೆ ಇದು 3D ಡಿಸ್ಪ್ಲೇ ಆಗಿರೋದ್ರಿಂದ ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ನೀವು ಗಮನಿಸ್ತಾ ಇರೋ ಹಾಗೆ ಇದರಲ್ಲಿ ಕ್ವಾಡ್ ಕರ್ವ್ ಡಿಸ್ಪ್ಲೇ ಇದೆ. ಇದು 6.77 ಇಂಚಿನ ಫುಲ್ HD ಪ್ಲಸ್ ಅಮುಲೆಟ್ ಡಿಸ್ಪ್ಲೇ. ತುಂಬ ಬ್ರೈಟ್ ಆಗಿದೆ. 5000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಕೂಡ ಹೊಂದಿದೆ ಹಾಗೂ 120 ಹರ್ಟ್ಸ್ನ ರಿಫ್ರೆಶ್ ರೇಟಿಂಗ್ ಕೂಡ ಇದೆ. ಡಿಸ್ಪ್ಲೇ ತುಂಬ ಚೆನ್ನಾಗಿದೆ, ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಲ್ಲ. ಡಿಸ್ಪ್ಲೇ ನೀವೇನಾದರೂ ಮೀಡಿಯಾ ಕನ್ಸಂಪ್ಷನ್ಗೆ, ಮೂವೀಸ್ ನೋಡೋದಕ್ಕೆ, ಡೇ ಟು ಡೇಸ್ ಟಾಸ್ಕಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಡಿಸ್ಪ್ಲೇಲಿ ಕಾಂಪ್ರಮೈಸ್ ಇಲ್ಲ. ಇನ್ನು ಈ ಫೋನ್ ಲೋ ಬ್ಲೂ ಲೈಟ್ನ ಎಮಿಟ್ ಮಾಡುತ್ತೆ ಅಂತ ಹೇಳಿ ಇವರು ಕ್ಲೈಮ್ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿರುವ ಹಾಗೆ ಬ್ಲೂ ಲೈಟಿಂದ ನಮ್ಮ ಕಣ್ಣು ಹಾಳಾಗುತ್ತೆ. ಇವರು ಕ್ಲೈಮ್ ಮಾಡ್ತಿರೋ ಪ್ರಕಾರ ಲೋ ಬ್ಲೂ ಲೈಟ್ನ ಎಮಿಟ್ ಮಾಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಂದು ಒಳ್ಳೆ ವಿಷಯ. ಇನ್ನು ಇದರ ಸ್ಟೋರೇಜ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ LPDDR4X ರ್ಯಾಮ್ ನೀಡ್ತಾ ಇದ್ದಾರೆ ಹಾಗೂ UFS 2.2 ಸ್ಟೋರೇಜನ್ನು ನೀಡ್ತಾ ಇದ್ದಾರೆ. ಈ ಪ್ರೈಸ್ ರೇಂಜಲ್ಲಿ ಆಲ್ಮೋಸ್ಟ್ ಎಲ್ಲ ಫೋನು ಇದನ್ನು ನೀಡ್ತಾರೆ. ಇದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ನಮಗೆ ಕ್ಯಾಮ್ರಾ ಎಷ್ಟೇ ಚೆನ್ನಾಗಿದ್ರು ಮತ್ತು ಡಿಸ್ಪ್ಲೇ ಬಿಲ್ಡ್ ಕ್ವಾಲಿಟಿ ಎಷ್ಟೇ ಚೆನ್ನಾಗಿದ್ರು ಪರ್ಫಾರ್ಮೆನ್ಸ್ ಕೂಡ ತುಂಬ ಮುಖ್ಯ ಆಗುತ್ತೆ. ಹಾಗಿದ್ರೆ ಇದರಲ್ಲಿ ಯಾವ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ ಅಂತ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರೊಸೆಸರ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಈ ಪ್ರೈಸ್ ರೇಂಜಲ್ಲಿ ಇದು ಕೂಡ ಒಂದು ಒಳ್ಳೆ ಪ್ರೊಸೆಸರ್. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ನೀವು ನೋಡ್ತಾ ಇರೋ ಹಾಗೆ ಬ್ಯಾಕಲ್ಲಿ ನಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇದೆ. ಇದರಲ್ಲಿ ಮೇನ್ ಕ್ಯಾಮ್ರಾ ಬಂದು 50 ಮೆಗಾ ಪಿಕ್ಸಲ್ದು. ಇದು ಸೋನಿ ಅವ್ರದ್ದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರುವಂತಹ ಕ್ಯಾಮ್ರಾ. ಒಂದು ಒಳ್ಳೆ ವಿಷಯ. ನೀವು ಗೊತ್ತಿರ್ಬೋದು, ತುಂಬ ಜನ ವಿವೋ ಫೋನ್ನ ಏನು ಪರ್ಚೇಸ್ ಮಾಡೋದು ಅಂತ ಅಂದರೆ ಫೋಟೋ ಚೆನ್ನಾಗಿ ಬರಬೇಕು, ವಿಡಿಯೋ ಚೆನ್ನಾಗಿ ಬರಬೇಕು ಅಂತಲೇ. ಆದರೆ ಪರವಾಗಿಲ್ಲ, ಒಂದು ಒಳ್ಳೆ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಅಂತ ಹೇಳೋದಕ್ಕಾಗೋದಿಲ್ಲ, ಆದರೆ ಒಂದು ಒಳ್ಳೆ ಕ್ಯಾಮ್ರಾ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಕ್ಯಾಮ್ರಾ ಬಂದು 2 ಮೆಗಾ ಪಿಕ್ಸಲ್ನ ಡೆಪ್ತ್ ಸೆನ್ಸರ್ ನೀಡಿದ್ದಾರೆ. ಅದು ಬಿಟ್ಟರೆ ಫ್ರಂಟಲ್ಲಿ 32 ಮೆಗಾ ಪಿಕ್ಸಲ್ನ ಸೆಲ್ಫಿ ಕ್ಯಾಮ್ರಾ ನೀಡ್ತಾ ಇದ್ದಾರೆ. ಇದು ತುಂಬ ಇಂಪ್ರೆಸಿವ್ ಅಂತ ಹೇಳ್ಬೋದು. ತುಂಬ ಹುಡುಗಿರಿಗೆ ಇಷ್ಟ ಆಗುತ್ತೆ. ಯಾಕೆ ಅಂತ ಅಂದರೆ ಇದರಲ್ಲಿ AI ಫೀಚರ್ಸ್ ಕೂಡ ನೀಡಿದ್ದಾರೆ. ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ತುಂಬ ಚೆನ್ನಾಗಿ ಫೋಟೋಸ್ನ ಪ್ರೊಸೆಸ್ ಮಾಡುತ್ತೆ. ನಿಮಗೆ ನೀವು ಫೋಟೋ ತೆಗೆದ್ರೂ ಆ ಕ್ಯಾಮ್ರಾ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತ ಅಂದರು ಈ ಏನು AI ಫೀಚರ್ ಕೊಟ್ಟು ಪ್ರೊಸೆಸ್ ಮಾಡುತ್ತಲ್ಲ, ಪ್ರೊಸೆಸ್ ಮಾಡಾದಮೇಲೆ ನೀವು ಗಮನಿಸಿದ್ರೆ ತುಂಬ ಚೆನ್ನಾಗಿ ಫೋಟೋಸ್ನ ತೆಗೆಯುತ್ತೆ. ಅದರಲ್ಲೂ ಸೆಲ್ಫಿ ಕ್ಯಾಮ್ರಾ ತುಂಬ ನನಗೆ ಇಂಪ್ರೆಸ್ ಮಾಡಿದ್ದು, ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ನಮಗೆ IR ಬ್ಲಾಸ್ಟರ್ ಮತ್ತು ಒಂದು ಫ್ಲ್ಯಾಶ್ ಸಿಗ್ತಾ ಇದೆ. ಇನ್ನು ಮೇಯ್ನ್ ಆಗಿ ಹೇಳೋದಾದರೆ ಇದರ ಬ್ಯಾಟ್ರಿ, ಇದು ಒಂದು ಇಂಡಿಯಾದ ಸ್ಲಿಮ್ಮೆಸ್ಟ್ ಹಾಗೂ ಬಿಗ್ಗೆಸ್ಟ್ ಬ್ಯಾಟ್ರಿ ಅಂತ ಹೇಳ್ಬೋದು. ನೀವು ಈ ಸ್ಲಿಮ್ ಆಗಿರುವಂಥ ಫೋನಲ್ಲಿ ಕೇವಲ ಇದು 7.89 mm ಇದೆ ಅಂತ ಹೇಳಿ ನಾನು ಆಗಲೇ ನಿಮಗೆ ಹೇಳಿದೆ. ಇದರಲ್ಲಿ 7300 mAh ಕೆಪಾಸಿಟಿ ಬ್ಯಾಟ್ರಿನ ನೀಡ್ತಾ ಇದ್ರೆ ಒಂದು ಕ್ರೇಜಿ ವಿಷಯ ಅಂತ ಹೇಳ್ಬೋದು. ಹಾಗೆ ಇದನ್ನ ನೀವು ರಿವರ್ಸ್ ಚಾರ್ಜಿಂಗ್ ಕೂಡ ಮಾಡ್ಬೋದು. ನಿಮ್ಮ ಇಯರ್ಬಡ್ಸ್ಗೆ ಮತ್ತು ಬೇರೆ ಫೋನ್ಗೆ ಏನಾದರೂ ಚಾರ್ಜ್ ಇಲ್ಲ ಅಂದರೆ ಇದರಿಂದ ರಿವರ್ಸ್ ಚಾರ್ಜಿಂಗ್ ಕೂಡ ಇದು ಸಪೋರ್ಟ್ ಮಾಡುತ್ತೆ, ಒಂದು ಪವರ್ ಬ್ಯಾಂಕ್ ಥರ. ಹಾಗೆ ಇದು 4K 30 FPS ಅಲ್ಲಿ ವಿಡಿಯೋನ ರೆಕಾರ್ಡ್ ಮಾಡುತ್ತೆ. ವಿಡಿಯೋ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇರೋದ್ರಿಂದ ವಿಡಿಯೋ ಕೂಡ ತುಂಬ ಸ್ಟೇಬಲ್ ಆಗಿ ಬರುತ್ತೆ ಮತ್ತು ಕ್ಲಿಯರಿಟಿ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಇದರ ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಾದರೆ ನಮಗೆ ಹಿಂದೆ ಎಲ್ಲೂ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇಲ್ಲ, ನಮಗೆ ಮುಂದೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇದೆ. ಇದು ಕೂಡ ತುಂಬ ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ ಹಾಗೂ ಫೇಸ್ ಅನ್ಲಾಕ್ ಕೂಡ ತುಂಬ ಫಾಸ್ಟಾಗಿ ವರ್ಕ್ ಮಾಡುತ್ತೆ. ಇನ್ನು ಇದರ OS ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡೋದಾದರೆ ಇದು ಆಂಡ್ರಾಯ್ಡ್ 15ನ ಫನ್ ಟಚ್ OS ಮೇಲೆ ವರ್ಕ್ ಆಗ್ತಾ ಇದೆ. OS ತುಂಬ ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ. ಕೆಲವೊಂದು ಬೇಡದೇ ಇರುವ ಆ್ಯಪ್ಸು ಇದರಲ್ಲಿ ಇದ್ದಾವೆ, ನೀವು ಅದನ್ನು ಅನ್ಇನ್ಸ್ಟಾಲ್ ಮಾಡ್ಕೋಬೋದು. ಹಾಗೆ ಇದರಲ್ಲಿ 50 ಮಂತ್ನ ಸ್ಮೂತ್ ಸರ್ಟಿಫಿಕೇಟ್ ಕೂಡ ನೀಡ್ತಾ ಇರೋದ್ರಿಂದ ನಿಮಗೆ ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ. ಇದು ಯಾವುದೇ ರೀತಿ ಲ್ಯಾಗಿ ಫೀಲಿಂಗ್ ಅನಿಸೋದಿಲ್ಲ. ಇನ್ನು ಈ ಫೋನ್ನಲ್ಲಿ ನಮಗೆ 2 ಇಯರ್ಸ್ ಸಾಫ್ಟ್ವೇರ್ ಅಪ್ಡೇಟ್ ನೀಡ್ತಾ ಇದ್ದಾರೆ ಹಾಗೂ 3 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ನೀಡ್ತಾ ಇದ್ದಾರೆ.
ಹಾಗೆ ಇದರಲ್ಲಿ ಕೆಲವೊಂದು ಎ ಐ ಫೀಚರ್ಸ್ ಇದ್ದಾವೆ ಅಂತೇಳಿ ನಾನು ನಿಮಗೆ ಹೇಳಿದೆ. ನನಗೆ ತುಂಬ ಇಂಪ್ರೆಸಿವ್ ಅನಿಸಿದ್ದು ಎ ಐ ಫೋಟೋ ಎನ್ಹ್ಯಾನ್ಸ್ಮೆಂಟು. ತುಂಬ ಚೆನ್ನಾಗಿ ನಮ್ಮ ಫೋಟೋ ತೆಗೆದಾದ್ಮೇಲೆ ಪ್ರೊಸೆಸ್ ಮಾಡುತ್ತೆ. ಕ್ಯಾಮ್ರಾ ಒಂದು ಡೀಸೆಂಟ್ ಕ್ವಾಲಿಟಿದಾಗಿದ್ದರೂ ಫೋಟೋ ನಿಮಗೆ ಔಟ್ಪುಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದು ಬಿಟ್ಟರೆ ಎ ಐ ಎರೇಸರ್ ಇದೆ. ನೀವು ಫೋಟೋ ತೆಗೆದ್ರೆ ಏನಾದರೂ ಒಂದು ಆಬ್ಜೆಕ್ಟ್ನ ಎರೇಸ್ ಮಾಡಬೇಕಂತ ಅಂದರೆ ಈಸಿಯಾಗಿ ಎರೇಸ್ ಮಾಡ್ಬೋದು. ಅದು ಬಿಟ್ಟರೆ ಎ ಐ ನೋಟ್ ಅಸಿಸ್ಟೆಂಟ್ ಇದೆ, ಮತ್ತು ಸರ್ಕಲ್ ಟು ಸರ್ಚ್ ಅಂತ ಇನ್ನೂ ತುಂಬ ಬೇರೆ ಬೇರೆ ಎ ಐನ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಅದನ್ನೆಲ್ಲ ನೀವು ಈ ಫೀಚರ್ಸ್ನ ಯೂಸ್ ಮಾಡ್ಬೋದು. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕಂತ ಅಂದರೆ ಇದರಲ್ಲಿ ಬ್ಲೂಟೂತ್ 5.2 ನೀಡ್ತಾ ಇದ್ದಾರೆ ಹಾಗೂ ವೈಫೈ 6ನ ನೀಡ್ತಾ ಇದ್ದಾರೆ. ಕನೆಕ್ಟಿವಿಟಿ ಇಶ್ಯೂ ಕೂಡ ಯಾವುದೂ ನಿಮಗೆ ಆಗೋದಿಲ್ಲ. ಇನ್ನು ಇದರ ಸ್ಪೀಕರ್ಸ್ ಬಗ್ಗೆ ಮಾತಾಡಬೇಕಂತ ಅಂದರೆ ನನಗೆ ಇದರಲ್ಲಿ ಒಂದರಲ್ಲೇ ನನಗೆ ಕಾಂಪ್ರಮೈಸ್ ಅಂತ ಹೇಳಿ ಅನಿಸಿದ್ದು. ಯಾಕೆಂತ ಅಂದರೆ ಇದರಲ್ಲಿ ಮೋನೋ ಸ್ಪೀಕರ್ಸ್ ಕೊಡ್ತಾ ಇದ್ದಾರೆ. ಸ್ಟೀರಿಯೋ ಸ್ಪೀಕರ್ಸ್ನ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು. ಹೌದು, ತುಂಬ ಲೌಡ್ ಆಗಿದೆ, ಕೇಳಿಸುತ್ತೆ. ಹತ್ತತ್ರ 200 ವರೆಗೂ ನಾವು ಸೌಂಡ್ನ ಇಡ್ಬೋದು. ಆದರೆ ಕ್ಲಿಯರಿಟಿಯಲ್ಲಿ ಸ್ವಲ್ಪ ಎಲ್ಲೋ ಲ್ಯಾಗಿ ಅಂತ ಅನಿಸ್ಬೋದು. ಇನ್ನು ಈ ಫೋನ್ನ ಓವರ್ ಆಲ್ ಕನ್ಕ್ಲೂಷನ್ ಹೇಳೋದಾದರೆ ಈ ಪ್ರೈಸ್ ರೇಂಜಿಗೆ ಇದನ್ನು ಬೈ ಮಾಡೋದು ಹೇಗೆ ಅಂತ ಹೇಳಿ, ನೀವೇನಾದರೂ 25,000 ಒಳಗೆ ಬ್ಯಾಂಕ್ ಆಫರ್ಸ್ನ ಇನ್ಕ್ಲೂಡ್ ಮಾಡಿ ಈ ಫೋನ್ನ ಪರ್ಚೇಸ್ ಮಾಡೋದಾದರೆ ಒಂದು ಒಳ್ಳೆ ಬೈ ಆಗ್ಬೋದು. ಯಾಕೆ ಅಂತ ಅಂದರೆ ಇದರಲ್ಲಿ ಇಂಡಿಯಾದ ಸ್ಲಿಮ್ಮೆಸ್ಟ್ ಹಾಗೂ ಬಿಗ್ಗೆಸ್ಟ್ ಏನು ಬ್ಯಾಟ್ರಿ ಇದೆ, 7300 mAh, ಮತ್ತು ತುಂಬ ಸ್ಲಿಮ್ ಆಗಿ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ. ಕೇವಲ 199 ಗ್ರಾಮ್ ಇದೆ ಮತ್ತು 7.89 mm ಥಿಕ್ನೆಸ್ ಹೊಂದಿರುವಂತಹ ಒಂದು ಫೋನ್. ಹಾಗೆ ನೀವು ಮೀಡಿಯಾ ಕನ್ಸಂಪ್ಷನ್ಗೆ ಕೂಡ ತುಂಬ ಚೆನ್ನಾಗಿದೆ. ಯಾಕೆ ಅಂತ ಅಂದರೆ ಇದರಲ್ಲಿ ಕ್ವಾಡ್ ಕರ್ವ್ ಡಿಸ್ಪ್ಲೇ ಇರೋದ್ರಿಂದ, ಮತ್ತು ಪ್ರೊಸೆಸರ್ ಕೂಡ ಸ್ನ್ಯಾಪ್ಡ್ರ್ಯಾಗನ್ದು ತುಂಬ ಚೆನ್ನಾಗಿದೆ. ಒಂದು ಡೇ ಟು ಡೇ ಟಾಸ್ಕಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ಯೂಸರ್ ಇಂಟರ್ಫೇಸ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ. ಇದರಲ್ಲಿ ಕಾಂಪ್ರಮೈಸ್ ಮಾಡಿರೋದು ನನಗನ್ಸಿದ್ದು ಮೋನೋ ಸ್ಪೀಕರ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಒಂದರಲ್ಲೇ ಕಾಂಪ್ರಮೈಸ್ ಮಾಡಿರೋದು. ಸ್ಟೀರಿಯೋ ಸ್ಪೀಕರ್ಸ್ ಕೊಟ್ಟಿದ್ರೆ ಇನ್ನೂ ಸೂಪರ್ ಆಗಿರೋದು. ಇನ್ನು ಇದರ ಮೇನ್ ಕಾಂಪಿಟೇಟರ್ ನನಗನ್ನಿಸ್ದ ಹಾಗೆ ಮೋಟೋ 60 ಫ್ಯೂಷನ್, ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಇಲ್ಲ ಅಂತಂದರೆ ನಿಮಗೆ ವಿವೋದಲ್ಲೇ ಬೇಕು ನನಗೆ ಫೋನು, ಕ್ಯಾಮ್ರಾ ಚೆನ್ನಾಗಿರಬೇಕು ಅಂತ ಅಂದರೆ ನೀವು ಇದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಮತ್ತು ಇನ್ಫಾರ್ಮೇಟಿವ್ ಆಗಿದೆ ಅಂತೇಳಿ ಅಂದ್ಕೊಳ್ತಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.